ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಮೋಜು ಮಸ್ತಿ ಮಾಡಲು ಕಳ್ಳತನಕ್ಕಿಳಿದು ಪೊಲೀಸರ ಅತಿಥಿಯಾದ ಯುವಕ. ಚಿಂತಾಮಣಿ ನಗರದ ಆಜಾದ್ ಚೌಕ್ನಲ್ಲಿ ನಡೆದಿದ್ದ ಚಿನ್ನದ ಅಂಗಡಿ ಕಳವು. ಕದ್ದ ಬೆಳ್ಳಿ ಆಭರಣ ಮನೆಯ ಪಕ್ಕದಲ್ಲಿ ಮುಚ್ಚಿಟ್ಟಿದ್ದ ಖದೀಮ. ಸಿಎಂ ಡಿಸಿಎಂ ಭಾಗಿಯಾಗುವ ಕಾರ್ಯಕ್ರಮದ ವೇದಿಕೆ ಬಳಿ ಬೃಹತ್ ನಾಗರಹಾವು ಪ್ರತ್ಯಕ್ಷ. ಕೆಲ ಗಂಟೆಗಳ ಕಾಲ ಕೆಲಸಕ್ಕೆ ಅಡ್ಡಿಪಡಿಸಿದ ನಾಗರಹಾವು. ಜೆಸಿಬಿಗೆ ತಿರುಗಿ ಬಿದ್ದು ಬುಸುಗುಟ್ಟಿದ ಹಾವು. ಅವ್ಯಾಹತ ಅಕ್ರಮ ಮಣ್ಣು ಸಾಗಾಟ ನಡೆಯುತ್ತಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲೇ ಮಣ್ಣು ದಂಧೆಗಿಲ್ಲ ಕಡಿವಾಣ. ಪ್ರಭಾವಿಗಳಿಗೆ ಹೆದರಿ ಮೌನಕ್ಕೆ ಶರಣಾದ ಅಧಿಕಾರಿಗಳು. ವಾರ್ತೆಗಳ ವಿವರ. ಅದೊಂದು ಜನನಿಬಿಡ ಪ್ರದೇಶ. ಆ ಪ್ರದೇಶದ ಪ್ರಮುಖ ರಸ್ತೆಯಲ್ಲಿರುವ ಚಿನ್ನದಂಗಡಿಯೊಂದರಲ್ಲಿ ಕಳೆದ ಫೆಬ್ರವರಿ 9ರಂದು ತಡರಾತ್ರಿ ಕಳ್ಳನೊಬ್ಬ ಶಾಪಿಗೆ ನುಗ್ಗಿ ಕೈಗೆ ಸಿಕ್ಕ ಬೆಳ್ಳಿ ಆಭರಣಗಳನ್ನ ಕದ್ದು ಎಸ್ಕೇಪ್ ಆಗಿದ್ದ. ಕದ್ದು ಪರಾರಿಯಾಗಿದ್ದ ಕಳ್ಳನನ್ನ ಹಿಡಿದು ಜೈಲಿಗಟ್ಟಿದ ಪೊಲೀಸರು. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಫೋಟೋದಲ್ಲಿ ಕಾಣಿಸುತ್ತಿರೋ ಈತನ ಹೆಸರು ಅರವಿಂದ್ ಕುಮಾರ್ ಅಂತ. ಇನ್ನೂ 20 ವರ್ಷದ ಯುವಕ. ಕಷ್ಟಪಟ್ಟು ದುಡಿಯೋ ವಯಸ್ಸಿನಲ್ಲಿ ದುಡಿಯೋ ಬದಲು ಮೋಜು ಮಸ್ತಿ ಮಾಡಲು ಕಳ್ಳತನಕ್ಕಿಳಿದು ಈಗ ಪೊಲೀಸರ ಅತಿಥಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ನಡೆದಿದೆ. ಅಂದಹಾಗೆ ಕಳೆದ ಫೆಬ್ರವರಿ 9ರಂದು ತಡರಾತ್ರಿ ಚಿಂತಾಮಣಿ ನಗರದ ಆಜಾದ್ ಚೌಕ್ನಲ್ಲಿರುವ ಶ್ರೀ ಶಿವ ಜ್ಯುವೆಲರಿ ಶಾಪ್ನ ಶಟರ್ ಬಾಗಿಲಿನ ಬೀಗ ಹೊಡೆದು ಅಂಗಡಿಯ ಒಳಗೆ ನುಗ್ಗಿದ್ದಾನೆ. ಅದೇ ಸಂದರ್ಭದಲ್ಲಿ ನೈಟ್ ಬೀಟ್ ಪೊಲೀಸರ ವಾಹನದ ಸೈರನ್ ಸೌಂಡ್ ಕೇಳಿಸಿದ ಹಿನ್ನೆಲೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಶಾಪ್ನಲ್ಲೇ ಇದ್ದು ಕೈಗೆ ಸಿಕ್ಕ ಬೆಳ್ಳಿ ಆಭರಣಗಳನ್ನು ಕದ್ದು ಎಸ್ಕೇಪ್ ಆಗಿದ್ದಾನೆ. ಇನ್ನು ಆರೋಪಿ ಅರವಿಂದ್ ಕುಮಾರ್ ಚಿಂತಾಮಣಿ ನಗರದ ನಿವಾಸಿಯಾಗಿದ್ದು ಚಿಂತಾಮಣಿ ಎಪಿಎಂಸಿಯ ಟೊಮೊಟೊ ಮಾರ್ಕೆಟ್ನಲ್ಲಿ ಕೂಲಿ ಕೆಲಸ ಮಾಡ್ತಿದ್ದಂತೆ. ದುಡಿದ ದುಡ್ಡು ಶೋಕಿ ಮಾಡಲು ಸಾಕಾಗದ ಹಿನ್ನೆಲೆ ಇದೇ ಮೊದಲ ಬಾರಿಗೆ ಚಿನ್ನದಂಗಡಿಯಲ್ಲಿ ಕಳ್ಳತನ ಮಾಡಿದ್ದಾನೆ. ಎಂದಿನಂತೆ ಜ್ಯುವೆಲರಿ ಶಾಪ್ ಮಾಲೀಕ ಬೆಳಗ್ಗೆ ಎದ್ದು ಶಾಪ್ ತೆರೆಯಲು ಬಂದಿದ್ದಾರೆ. ಆಗ ಶಟರ್ ಬೀಗ ಹೊಡೆದಿರೋದನ್ನ ಕಂಡು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ಚಿಂತಾಮಣಿ ನಗರ ಪೊಲೀಸರು ಸಿಸಿ ಕ್ಯಾಮೆರಾ ಆಧರಿಸಿ ತನಿಖೆ ಶುರು ಮಾಡಿದ್ದಾರೆ. ಆರೋಪಿ ಚಿಂತಾಮಣಿ ಎಪಿಎಂಸಿ ಮಾರ್ಕೆಟ್ ಬಳಿ ಸಿಕ್ಕಿಬಿದ್ದಿದ್ದು ನಂತರ ಪೊಲೀಸರ ವಿಚಾರಣೆಯಲ್ಲಿ ಸುಮಾರು 220 ಗ್ರಾಂ ಬೆಳ್ಳಿ ಆಭರಣಗಳನ್ನು ಕದ್ದು ಎಲ್ಲಿಯೂ ವಹಿವಾಟು ಮಾಡದೆ ಭಯಭೀತನಾಗಿ ಆರೋಪಿಯ ಮನೆಯ ಪಕ್ಕದಲ್ಲಿರುವ ಜಮೀನಿನೊಂದರಲ್ಲಿ ಅವಿತಿಟ್ಟಿರುವುದನ್ನು ಬಾಯ್ಬಿಟ್ಟಿದ್ದಾನೆ. ಇನ್ನು ಕದ್ದ ಮಾಲನ್ನ ಆರೋಪಿಯಿಂದ ಪೊಲೀಸರು ವಶಪಡಿಸಿಕೊಂಡು ಜೈಲಿಗಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 9ನೇ ತಾರೀಕು ಒಂದು ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿತ್ತು. ಬೇಸಿಕ್ಲಿ ಆಜಾದ್ ಚೌಕ್ ಚಿಂತಾಮಣಿ ಟೌನಲ್ಲಿ ಒಂದು ಶಿವ ಜ್ಯುವೆಲರ್ಸ್ ಒಂದು ಜ್ಯುವೆಲರಿ ಶಾಪ್ ಇದೆ. ಆ ಅಂಗಡಿಯಲ್ಲಿ ಯಾರು ಲಾಕ್ ಹೊಡೆದು ಒಳಗಡೆ ಎಂಟ್ರಿ ಮಾಡಿ ಏನು ಕಳ್ಳತನ ಅಟೆಂಪ್ಟ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿತ್ತು. ಅದನ್ನು ನಾವು ಎಲ್ಲ ಸೀನಿಯರ್ ಆಫೀಸರ್ಸ್ ಕೂಡ ಅಲ್ಲಿ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿತ್ತು. ಆಮೇಲೆ ಈ ಕೇಸ್ ಚಿಂತಾಮಣಿ ಟೌನ್ ಸ್ಟೇಷನಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಈಗ ಈ ಕೇಸಲ್ಲಿ ಆ ಟೈಮ್ಗೆ ಕ್ಲಿಯರಾಗಿ ಶಾಪ್ ಓನರ್ ಕೊಡಲಿಲ್ಲ ಎಷ್ಟು ಜ್ಯುವೆಲ್ರಿ ಹೋಗಿದೆ. ಅವ್ರ ಪ್ರಕಾರ ಏನು ಮ್ಯಾಕ್ಸಿಮಮ್ ಏನಿತ್ತು ಅದು ಎಲ್ಲ ಇಂಟ್ಯಾಕ್ಟ್ ಇತ್ತು. ಏನು ಸಣ್ಣ ಪುಟ್ಟ ಐಟಮ್ಸ್ ಏನು ತೊಗೊಂಡು ಹೋಗಿದ್ದಾರೆ ಈ ಥರ ಟೈಮ್ ಕೊಟ್ಟಿದ್ದಾರೆ ಅವರು. ಆಮೇಲೆ ನಾವು ಈಗ ಈ ಕೇಸಲ್ಲಿ ನಮಗೆ CCTV ಫುಟೇಜ್ ವಗೇರ ಟೆಕ್ನಿಕಲ್ ಅನಾಲಿಸಿಸ್ ಬೇಸಿಸ್ ಮೇಲೆ ಸಿಕ್ಕಿದೆ. ಆ ಬೇಸಿಸ್ ಮೇಲೆ ನಾವು ಒಬ್ಬರು ಆರೋಪಿ ಅರವಿಂದ್ ಕುಮಾರ್ಗೆ ಅರೆಸ್ಟ್ ಮಾಡಿದ್ದೀವಿ. ಅರವಿಂದದು ಏಜ್ ಅರೌಂಡ್ 20 ಇಯರ್ಸ್ ಇದೆ. ಅದೇ ಚಿಂತಾಮಣಿದವರು. ಅವರು ಲೇಬರ್ ಆಗಿ ಕೆಲಸ ಮಾಡ್ತಾರೆ APMCಯಲ್ಲಿ. NNT ರೋಡ್ ಹತ್ರ ಅವ್ರದ್ದು ಮನೆ ಇದೆ. ಅವರಿಂದ ನಾವು ಅರೌಂಡ್ 45,000 ರಿಕವರಿ ಮಾಡಿದ್ದೀವಿ. ಸಿಲ್ವರ್ ಐಟಮ್ಸ್ದು ಸಣ್ಣ ಪುಟ್ಟ ಐಟಮ್ಸ್ ಏನು ರಿಂಗ್ಸ್ ವಗೇರ ಮತ್ತು ಇಯರಿಂಗ್ಸ್ ವಗೇರ ಈ ಥರದ್ದು ಐಟಮ್ಸ್ ಅವರ ಹತ್ರ ಸಿಕ್ಕಿದೆ. ಓಲ್ಡ್ ಐಟಮ್ಸ್ ಅಂಗಡಿಯಿಂದ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಅದು ರಿಕವರಿ ಕೂಡ ಆಗಿದೆ. ಇವ್ರದ್ದು 20 ಇಯರ್ಸ್ ಏಜ್ ಇದೆ. ಇವ್ರು ಲೇಬರ್ ಆಗಿ ಕೆಲಸ ಮಾಡ್ತಾರೆ. NNT ಸರ್ಕಲ್ ಚಿಂತಾಮಣಿ ಹತ್ರ ಇವ್ರದ್ದು ವಾಸ ಇದೆ. ಇದು ಫಸ್ಟ್ ಕಳ್ಳತನ ಕೇಸ್ ಇದೆ ಇವರ ಮೇಲೆ. ಯಾವುದನ್ನು ಕಳ್ಳತನ ಮಾಡೋಕ್ಕೆ ಹೋಗಿದ್ದಾರೆ ಅದನ್ನು ಗೇಟ್ ವಗೇರ ಹೊಡೆದು ಒಳಗಡೆ ಹೋಗಿ ಆದಮೇಲೆ ಇವರಿಗೆ ಸ್ವಲ್ಪ ಪೊಲೀಸ್ ವಗೇರ ಏನು ಬರ್ತಾ ಇದೆ, ಪೊಲೀಸ್ದು ಸೌಂಡ್ ವಗೇರ ಏನು ಬಂದಿದೆ. ಭಯದಿಂದ ಓಡಿ ಹೋಗಿದ್ದೀರಾ ವಾಪಸ್. ಈ ಕಾರಣ ಬಗ್ಗೆ ಐಟಮ್ಸ್ ಏನೇನಿತ್ತು ಅಂಗಡಿಯಲ್ಲಿ ಅದು ಎಲ್ಲ ಕಳ್ಳತನ ಮಾಡೋಕ್ಕೆ ಆಗಿಲ್ಲ. ಅವ್ರಿಗೆ ಏನು ಸಿಕ್ಕಿದ್ದು ಅದನ್ನು ಪಾಕೆಟಲ್ಲಿ ಹಾಕಿ ಓಡಿ ಹೋಗಿದ್ದಾರೆ. ಸೊ ಆಮೇಲೆ ನೆಕ್ಸ್ಟ್ ಡೇ ನಮಗೆ ಯಾವಾಗ ಗೊತ್ತಾಯಿತು, ಆಮೇಲೆ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡಿ ಇವರು ಪತ್ತೆ ಕೂಡ ಮಾಡಿದ್ದಾರೆ.
ಕಳ್ತನ ಇದು ಶಾಪ್ ಕೂಡ ಸಣ್ಣ ಶಾಪ್ ಇದೆ, ಜಾಸ್ತಿ ಐಟಮ್ಸ್ ಇಲ್ಲ ಅಲ್ಲಿ. ಜೊತೆಗೆ ಆ ಟೈಮ್ಗೆ ಯಾವಾಗ ಬೆಳಿಗ್ಗೆ ಓಪನ್ ಆಯಿತು ಅಂಗಡಿ, ಶಾಪನ್ನು ನೋಡಿದ್ದಾರೆ. ಅವ್ರ ಪ್ರಕಾರ ಮೇನ್ ಐಟಮ್ಸ್ ಏನಿತ್ತು ಅದು ಏನು ಲಾಸ್ ಆಗಲಿಲ್ಲ, ಏನು ಸಣ್ಣ ಪುಟ್ಟ ಐಟಮ್ಸ್ ಹೋಗಿದೆ ಈ ಥರ ಹೇಳಿದ್ರು ಅವರು. ಈಗ ನಾವು ಟೋಟಲ್ ಅವರಿಂದ 45,000 ಅರೌಂಡ್ 200 ಗ್ರಾಮ್ಸ್ ಸಿಲ್ವರ್ ಐಟಮ್ಸ್, ಸಣ್ಣ ಐಟಮ್ಸ್ದು ರಿಕವರಿ ಮಾಡಿದ್ದೀವಿ. ಅದು ಟೋಟಲ್ ರಿಕವರಿ ಆಗಿದೆ. ಏನು ಅವ್ರ ಪ್ರಕಾರ ನಮಗೆ ಸ್ಟಾರ್ಟಿಂಗಲ್ಲಿ ಇವರು ಆ್ಯಕ್ಚುಲಿ ಹೇಳಿದ್ದಾರೆ ಏನೂ ಹೋಗಲಿಲ್ಲ. ಆಮೇಲೆ ಮೇ ಬಿ ಚೆಕ್ ಮಾಡಿಕೊಂಡು ಆದಮೇಲೆ ಅವರಿಗೆ ಗೊತ್ತಾಯಿತು ಸಣ್ಣ ಪುಟ್ಟ ಐಟಮ್ಸ್ ಏನೂ ಹೋಗಿದೆ, ಅದು ಫುಲ್ ರಿಕವರಿ ಆಗಿದೆ. ಅದು ಏನು ಹೈಡ್ ಮಾಡಿ ಬಿಚ್ಚಿದ್ದೀರಾ, ಅದು ಏನು ಮಾಹಿತಿ ಇದೆ, ಅದನ್ನು ಅದೇ ಪ್ರಕಾರ ನಾವು ಅವರು ತೋರಿಸಿದ್ದಾರೆ, ಆ ಜಾಗೆಯಿಂದ ನಾವು ಅದನ್ನು ರಿಕವರ್ ಮಾಡಿದ್ದೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗುವ ಬೃಹತ್ ಕಾರ್ಯಕ್ರಮದ ಸಿದ್ಧತೆಯ ನಡುವೆ ಅಚ್ಚರಿಯ ಅತಿಥಿ ಪ್ರತ್ಯಕ್ಷವಾಗಿದೆ. ಕಾರ್ಯಕ್ರಮ ನಡೆಯಲಿರುವ ಸ್ಥಳದಲ್ಲೇ ಭಾರೀ ಗಾತ್ರದ ನಾಗರಹಾವು ಕಾಣಿಸಿಕೊಂಡಿದ್ದು ಕೆಲ ಕಾಲ ಆತಂಕ ಸೃಷ್ಟಿಸಿದೆ. ಈ ಕುರಿತು ಒಂದು ವರದಿ. ಹೌದು, ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಗಲಗುರ್ಕಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ RRR ಗ್ರೌಂಡ್ ಬಳಿ ಫೆಬ್ರವರಿ 23ರಂದು ನಡೆಯಲಿರುವ ನರೇಗಾ ಬಚಾವ್ ಆಂದೋಲನದ ಬೃಹತ್ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ. ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗಲಿರುವ ಈ ಕಾರ್ಯಕ್ರಮಕ್ಕಾಗಿ ವೇದಿಕೆ ನಿರ್ಮಾಣ, ಸ್ವಚ್ಛತಾ ಕಾರ್ಯ ಭರದಿಂದ ಸಾಗ್ತಿದೆ. ಇದೇ ವೇಳೆ ಜೆಸಿಬಿ ಮೂಲಕ ಸ್ವಚ್ಛತಾ ಕಾರ್ಯ ನಡೆಸುತ್ತಿದ್ದಾಗ ಅಚಾನಕ್ಕಾಗಿ 7 ಅಡಿ ಉದ್ದದ ಭಾರೀ ನಾಗರಹಾವು ಪ್ರತ್ಯಕ್ಷವಾಗಿದೆ. ನಾಗರಹಾವನ್ನು ಕಂಡ ಕಾರ್ಮಿಕರು ಬೆಚ್ಚಿಬಿದ್ದು ಕೆಲಸ ನಿಲ್ಲಿಸಿ ದೂರ ಸರಿದಿದ್ದಾರೆ. ಇನ್ನು ಹೈಟ್ ಆಗುತ್ತದ, ಇದೆಲ್ಲ ಐತಿ ಇಲ್ಲಿ. ಇನ್ನು ಜೆಸಿಬಿಯ ಭಾರೀ ಸದ್ದಿಗೂ ಹೆದರದೆ ಎಡೆ ಎತ್ತಿ ಬುಸುಗುಟ್ಟುತ್ತಾ ಯಂತ್ರಕ್ಕೆ ಎದುರು ನಿಂತ ನಾಗರಹಾವು ಕೆಲಕಾಲ ಸ್ಥಳದಲ್ಲೇ ಇದ್ದು ಭೀತಿ ಮೂಡಿಸಿದೆ. ಹಾವು ದಾಳಿ ಮಾಡಬಹುದೆಂಬ ಆತಂಕದಿಂದ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿತ್ತು. ಅವರು ಸ್ಥಳಕ್ಕೆ ಧಾವಿಸಿ ನಾಗರಹಾವನ್ನ ಸುರಕ್ಷಿತವಾಗಿ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ನೋಡಿ, ವೇದಿಕೆ ಹಾಕಿದ ಮೇಲೆ ಹಾವು ಏನಾದರೂ ಯಾರಾದರೂ ತಂದು ಬಿಟ್ಟಿದ್ರೆ ಮಾತಾಡೋಣ, ಚರ್ಚೆ ಮಾಡೋಣ. ನಾವು ಹೋಗಿರೋವಂಥದ್ದು ಒಂದು ಜಾಗ, ಅದು ಒಂದು ರೀತಿ ಅಲ್ಲಿ ಕಸ ಎಲ್ಲ ಹಾಕಿರ್ತಕ್ಕಂಥದ್ದು. ಪಾಪ ಇವತ್ತು ಹಾವುಗಳು ಮತ್ತು ಇತರೆ ಜಂತುಗಳು ಅಥವಾ ಮತ್ತೊಂದು ಅದರದೇ ಆದಂಥ ಒಂದು ಜಾಗ ಇರ್ತದೆ. ಈಗ ಅಲ್ಲಿ ಯಾರೂ ಹೋಗದೇ ಇರೋವಂಥ ಸಂದರ್ಭದಲ್ಲಿ ಪಾಪ ಅಲ್ಲಿ ಹೋಗಿ ನೆಲೆಸಿದ್ವು. ಅಲ್ಲಿ ಸ್ವಚ್ಛ ಮಾಡೋವಂಥ ಸಂದರ್ಭದಲ್ಲಿ ಅಲ್ಲಿಂದ ಹೊರಗಡೆ ಹೋಗಿದ್ದಾವೆ. ಯಾವುದೇ ಹಾವಿಗೆ ಹಾನಿಯಾಗಿರ್ತದಾಗಿಲ್ಲ. ಅದರಿಂದ ನಾಳೆ ಬೆಳಗ್ಗೆ ಅದಕ್ಕೂ ಇದಕ್ಕೂ ಇದು ಮಾಡುವಂಥದ್ದು ಬಹುಶಃ ಅದು ಇನ್ನು ನಾನೇನು ಹೇಳೋಕ್ಕೆ ಹೋಗೋದು ಬೇಡ. ಒಟ್ಟಿನಲ್ಲಿ ಸಿಎಂ ಡಿಸಿಎಂ ಕಾರ್ಯಕ್ರಮದ ತಯಾರಿಯ ಮಧ್ಯೆ ಕಾಣಿಸಿಕೊಂಡ ನಾಗರಹಾವು ಕೆಲಕಾಲ ಆತಂಕ ತಂದರೂ ಸಮಯಕ್ಕೆ ಸರಿಯಾಗಿ ನಿಯಂತ್ರಣಕ್ಕೆ ತರಲಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಅಕ್ರಮ ಮಣ್ಣು ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ದು, ತಾಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಬಹಳ್ಳಿ ಕೆರೆಯ ಒಡಲನ್ನೇ ಮಣ್ಣುಬಾಕರು ಖಾಲಿ ಮಾಡುತ್ತಿದ್ದಾರೆ. ಪರಿಸ್ಥಿತಿ ಹೀಗಿದ್ದರೂ ನಿಯಂತ್ರಿಸಬೇಕಿದ್ದ ಸಂಬಂಧಿಸಿದ ಅಧಿಕಾರಿಗಳು ಜಾಣ ಮೌನಕ್ಕೆ ಶರಣಾಗಿದ್ದು ಪ್ರಕೃತಿಯ ಒಡಲು ಖಾಲಿಯಾಗಲು ಕಾರಣವಾಗಿದೆ.
ಚಿಂತಾಮಣಿಯಲ್ಲಿ ಅಕ್ರಮ ಮಣ್ಣು ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ದು, ತಾಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಬಹಳ್ಳಿ ಕೆರೆಯ ಒಡಲನ್ನೇ ಮಣ್ಣುಬಾಕರು ಖಾಲಿ ಮಾಡುತ್ತಿದ್ದಾರೆ. ಭಾರೀ ವಾಹನಗಳನ್ನು ಕೆರೆಗಳಿಗೆ ಇಳಿಸಿ ಮಣ್ಣು ಸಾಗಾಟ ಮಾಡಲಾಗುತ್ತಿದ್ದು, ಲೇಔಟ್ಗಳ ನಿರ್ಮಾಣಕ್ಕೆ ಇಟ್ಟಿಗೆ ಫ್ಯಾಕ್ಟರಿಗಳಿಗೆ ಮಣ್ಣು ಸಾಗಾಟ ಮಾಡಲಾಗುತ್ತಿದೆ. ಪಂಚಾಯಿತಿಯಲ್ಲಿ ರೆಸಲ್ಯೂಷನ್ ಸೇರಿ ನಿಯಮಗಳನ್ನು ಗಾಳಿಗೆ ತೂರಿರುವ ಮಣ್ಣುಬಾಕರು ಜೆಸಿಬಿ, ಟ್ರ್ಯಾಕ್ಟರ್ ಸೇರಿ ನಂಬರ್ ಪ್ಲೇಟ್ ಇಲ್ಲದ ಟ್ರ್ಯಾಕ್ಟರ್ಗಳಲ್ಲಿ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ. ಪ್ರಭಾವಿಗಳಿಗೆ ಬೆದರಿದ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗದೆ ಅಸಹಾಯಕರಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿಯೇ ಮಣ್ಣು ಅಕ್ರಮ ಸಾಗಾಟ ಎಗ್ಗಿಲ್ಲದೆ ನಡೆಯುತ್ತಿದ್ದರೂ ತಡೆಯುವವರೇ ಇಲ್ಲವಾಗಿದ್ದಾರೆ. ಮಣ್ಣು ದಂಧೆ ಕಡಿವಾಣಕ್ಕೆ ಸಹಿಸುವುದಿಲ್ಲ ಎಂದಿದ್ದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಈಗ ತಮ್ಮ ಬೆಂಬಲಿಗರಿಂದಲೇ ಮಣ್ಣು ದಂಧೆ ನಡೆಯುತ್ತಿರುವ ಕಾರಣಕ್ಕೋ ಏನೋ ಮೌನಕ್ಕೆ ಶರಣಾಗಿದ್ದಾರೆ. ಸುದ್ದಿ ಮಾಡಲು ಹೋದ ಪತ್ರಕರ್ತರಿಗೆ ಕಾಂಗ್ರೆಸ್ ಮುಖಂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದು, ಮಣ್ಣುಬಾಕರ ವಿರುದ್ಧ ಕೇಸ್ ದಾಖಲಿಸಿ ವಾಹನಗಳನ್ನು ಸೀಸ್ ಮಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ನವೀನ್ ಕಿರಣ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಎರಡು 2013ರ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಜನರು ಜಾತಿಮತ ಭೇದವಿಲ್ಲದೆ ಮಾಜಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಅತ್ಯಧಿಕ ಮತಗಳನ್ನು ನೀಡಿ ಜಯಗಳಿಸುವಂತೆ ಮಾಡಿದ್ದಾರೆ. ಆದರೆ ಸೋಲಿನ ಹತಾಶೆಯಿಂದ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಜಾತಿ ಮತಗಳ ನಡುವೆ ವಿಷಬೀಜ ಬಿತ್ತುತ್ತಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ನರೇಂದ್ರ ಆರೋಪಿಸಿದರು. ಮಾಜಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಗೃಹ ಕಚೇರಿ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ನರೇಂದ್ರ, ಮಾಜಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ತಾಲೂಕಿನ ಗೂಳೂರು ಹೋಬಳಿ ಚಿನ್ನಕಾಯಲಪಲ್ಲಿ ಗ್ರಾಮದಲ್ಲಿ ಜನಿಸಿ ಗೂಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ ಉದ್ದಿಮೆಗಳನ್ನು ಸ್ಥಾಪಿಸಿ ನೂರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸುತ್ತಿದ್ದಾರೆ. ತೆರಿಗೆ ಕಟ್ಟುವ ವಿಚಾರದಲ್ಲಿ ವಿಳಂಬವಾಗಿರಬಹುದು. ಇದನ್ನೇ ಬಂಡವಾಳ ಮಾಡಿಕೊಂಡು ನ್ಯಾಯಾಲಯದ ಮೊರೆ ಹೋಗಿರುವುದು ವಿಷಾದನೀಯ ಎಂದರು. ಸಿ ಮುನಿರಾಜು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಜಾಪುರದ ವಾಸಿ. ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳ ಮುಂಚೆ ಬಾಗೇಪಲ್ಲಿ ವಿಧಾನಸಭೆ ಕ್ಷೇತ್ರಕ್ಕೆ ಆಗಮಿಸಿ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಕಂಡು ಮಾಜಿ ಶಾಸಕ ಸುಬ್ಬಾರೆಡ್ಡಿ ಅವರ ಮೇಲೆ ವಿಷ ಕಾರುತ್ತಿರುವುದು ಖಂಡನೀಯ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರ ಕೃಷಿ ಭೂಮಿ ಎಕರೆಗೆ 25 ಲಕ್ಷ ರೂಪಾಯಿಗಳ ಪರಿಹಾರ ನೀಡಿ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲು ಮುಂದಾದಾಗ ಸುಬ್ಬಾರೆಡ್ಡಿ ಅವರು ಮಧ್ಯಪ್ರವೇಶ ಮಾಡಿ ಸರ್ಕಾರದ ಜತೆ ಚರ್ಚಿಸಿ ಎಕರೆ ಜಮೀನಿಗೆ 80 ಲಕ್ಷ ರೂಪಾಯಿಗಳ ಪರಿಹಾರ ನೀಡಿ ರೈತರ ಮನಗೆದ್ದಿದ್ದಾರೆ. ಇಂತಹ ಜನಸೇವಕನ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದು ಖಂಡನೀಯ ಎಂದರು. ಏನೋ ಕೊಚಿಮೂಲ್ ಅಧ್ಯಕ್ಷ ವಿ ಮಂಜುನಾಥ ರೆಡ್ಡಿ ಮಾತನಾಡಿ, ಮಾಜಿ ಶಾಸಕ ಸುಬ್ಬಾರೆಡ್ಡಿ 3 ಅವಧಿಗಳಿಂದ ಶಾಸಕರಾಗಿ ಆಯ್ಕೆಯಾಗಿ
ಕ್ಷೇತ್ರದ ಇತಿಹಾಸದಲ್ಲಿ ಯಾವ ಅಭ್ಯರ್ಥಿ ಮಾಡದ ಹ್ಯಾಟ್ರಿಕ್ ಸಾಧನೆ ಮಾಡಿ ಜನಮೆಚ್ಚುಗೆ ಗಳಿಸಿದ್ದಾರೆ. ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡುತ್ತಿರುವುದು ಖಂಡನೀಯ. ಸುಬ್ಬಾರೆಡ್ಡಿ ಶಾಸಕರಾಗಿ ಆಯ್ಕೆಯಾಗಿ 13 ವರ್ಷಗಳ ಕಾಲ ಸಂದಿವೆ. ಯಾವುದೇ ಹಳ್ಳಿಯಲ್ಲಿ ಗಲಾಟೆ ನಡೆಯದೆ ಜನರು ಶಾಂತಿಯಿಂದ ಜೀವನ ನಡೆಸುತ್ತಿದ್ದಾರೆ. ಆದರೆ ಸಿ ಮುನಿರಾಜು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬಂದಾಗಿನಿಂದಲೂ ಅಶಾಂತಿ ವಾತಾವರಣ ನಿರ್ಮಾಣವಾಗುತ್ತಿದೆ ಎಂದರು. ತಾವು ನಿನ್ನೆ ಮಾತಾಡೋ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೆಡಿಬಿಗೆ ಜಮೀನುಗಳನ್ನು ಕಡಿಮೆ ಇದರಲ್ಲಿ ತಗೊಂಡು ಯಾವ ಶಿವಾರೆಡ್ಡಿಯನ್ನು ಅವ್ರನ್ನ ಬೆದರಿಸಿ ಇವತ್ತು ಕಡಿಮೆ ರೇಟಿಗೆ ತಗೊಂಡು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತೀರ. ನೀವು ಶಿವಾರೆಡ್ಡಿ ಅವ್ರನ್ನೇ ಕರೆಸಿ ಅವ್ರನ್ನೇ ಮಾತಾಡಿ, ಶಾಸಕರು ಯಾವತ್ತು ಕೂಡ ನನಗೆ ಆ ಜಮೀನು ಬೇಕು ಅಂತ ಓದೋಲ್ಲ, ಆ ಜಮೀನು ನನಗೆ ಬೇಕು ಅಂತ ಓದೋಲ್ಲ, ಗೋಮಲ ಜಮೀನು ಕಬಲಿಸಿದೀರ ಅಂತೀರಲ್ಲ. ತಾವು ಒಂದ್ಸಲಿ ಸರ್ಕಾರ ಶಾಸಕರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಜಮೀನು ಯಾವತ್ತು ತಮಗೇನಾದ್ರು ಅರಿವಿದೆಯಾ ಮುನ್ರಾಜ್ ಅವರೇ? ತಾವು ಫಸ್ಟ್ ಸರ್ಕಾರ ಮುಟ್ಕೋಲಾಗಿರ್ತಕ್ಕಂಥ ಸರ್ವೆ ನಂಬರ್ ಅಂತ ತರಿಸ್ಕೊಳ್ಳಿ. ಈಗ ಏನು ಸುಬ್ಬಾರೆಡ್ಡಿ ಅವರೆಲ್ಲ ಯಾರೋ ಬೇಕಾದವರು ಮಾಡ್ಕೊಂಡಿದ್ದಾರೆ, ನಾವಿಲ್ಲ ಅಂತ ಇಲ್ಲ. ಬಟ್ ಏನ್ ಶಿವಾರೆಡ್ಡಿ ಅಂತ ಬೆದರಿಸಿ ಅಲ್ಲ, ಅವತ್ತು ನಾನೇ ಸಾಕ್ಷಿ. ಅದಕ್ಕೆ ಸುಬ್ಬಾರೆಡ್ಡಿ ಅವರು ಜಮೀನು ಬೇಕು ಅಂತ ಹೋಗಿಲ್ಲ. ಸುಬ್ಬಾರೆಡ್ಡಿ ಅವರು ಯಾವತ್ತು ಕೂಡ ಈ ಭಾಗದಲ್ಲಿ ಕೆಲಸಗಳಿಲ್ಲ, ಜನ ಉದ್ಯೋಗಕ್ಕೋಸ್ಕರ ವಲಸೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಮನಗಂಡು ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನು ತರಬೇಕು ಅನ್ನೋ ಉದ್ದೇಶದಿಂದ ವಿರೋಧ ಪಕ್ಷದವರು ಕೂಡ ಮಾತಾಡಿದ್ದಾರೆ. ಇದಕ್ಕೆ ತಾವ್ಯಾರು ಡಿಸ್ಟರ್ಬ್ ಮಾಡಬೇಡಿ. ನಮ್ಮ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳು ಬರಬೇಕು. ಈ ಭಾಗದಲ್ಲಿ ಇರ್ತಕ್ಕಂಥ ಜನಕ್ಕೆ ವಲಸೆ ಹೋಗೋದನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಎಲ್ಲ ವಿರೋಧ ಪಕ್ಷದವರು ಕೂಡ ಕರೆಸಿ ಇದಕ್ಕೆಲ್ಲ ತಮ್ಮ ಸರ್ಕಾರ ಬೇಕು ಅಂತ ಕೇಳುವಂತ ಸಂದರ್ಭದಲ್ಲಿ ಅವರು ಇದು ಮಾಡಿದ್ದಾರೆ ವಿನಃ ಯಾರನ್ನೋ ಬೆದರಿಸಿ ಜಮೀನು ತಗೊಳ್ಳುವಂತ ಇದಿಲ್ಲ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕ್ಯೂಟ್ ನೇಮ್ ಇನ್ ಬಾಯ್ಸ್ ಹೇಳಿ. ಮೋಹನ್ ರಾಯ್. ಹರ್ಷ. 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 ಇಬ್ಬರಿಗೂ ಹರ್ಷ ಅಂದ್ರೆ ಇಷ್ಟನಾ? ಅವ್ರ ಹೆಸರು ಚೆನ್ನಾಗಿದೆ. ಹೆಸರು ಚೆನ್ನಾಗಿದೆ. ಕ್ಯೂಟ್ ನೇಮ್ ಇನ್ ಗರ್ಲ್ಸ್. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಓಕೆ, ನಿಮ್ಗೆ ಮುನಿಯಮ್ಮ. ನನಗೆ ದೃಷ್ಟಿ ತೆಗೆದವಳು ಸರಸ್ವತಿ ದೇವಿ. ಸರಸ್ವತಿ ದೇವಿ. ಸರ್ ಸರ್ ಪೇಪರ್ ಸರ್. ನಾಗವಲ್ಲಿ. ಓಯಮ್ಮ చానా రే చిన్న సెకల్లేవరా నీలా. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಶಾಲಾ ಕಾರ್ಯಕ್ರಮಗಳು ಮತ್ತು ಆಚರಣೆಗಳಿಗೆ ವಿಶೇಷ ಸಭಾಂಗಣ, ಪ್ರತಿಯೊಂದು ಮಗುವು ವಿಶೇಷವೆಂದು ಭಾವಿಸುವಂತೆ ವಿಶೇಷ ಜನ್ಮದಿನ ಆಚರಣೆ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು.
ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ಸ್ವಚ್ಛ, ಸುರಕ್ಷಿತ ಮತ್ತು ಆರೋಗ್ಯಕರ ಶೌಚಾಲಯಗಳು, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ, ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ, ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯಕ್ಕೆ ಬೀಗ ಜಡಿದ ಪರಿಣಾಮ ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರು ತೀವ್ರ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದ್ದು, ಸಂಬಂಧಿಸಿದವರಿಗೆ ಸಾರ್ವಜನಿಕರು ಶಾಪ ಹಾಕುವಂತಾಗಿದೆ. ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ ಜಡಿಯಲಾಗಿದೆ. ಕೆಎನ್ ರಾಜಣ್ಣ ಬೆಳ್ಳಾವಿ ವಿಧಾನಸಭಾ ಶಾಸಕರಾಗಿದ್ದ ವೇಳೆ ಈ ಬಸ್ ನಿಲ್ದಾಣದಲ್ಲಿ ಸುಸಜ್ಜಿತ ಶೌಚಾಲಯ ನಿರ್ಮಿಸಲಾಗಿತ್ತು. ಈಗ ಬೀಗ ಜಡಿದ ಕಾರಣ ಪ್ರಯಾಣಿಕರು ದೇಹಬಾಧೆ ತೀರಿಸಲು ಪರದಾಡುವಂತಾಗಿದೆ.
ಈ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವಾದರೂ ಬಸ್ ನಿಲ್ದಾಣದಿಂದ 30ಕ್ಕೂ ಹೆಚ್ಚು ಹಳ್ಳಿಗಳಿಗೆ ನಿತ್ಯ ಅಂದಾಜು 300ರಿಂದ 400 ಪ್ರಯಾಣಿಕರು ಪ್ರಯಾಣಿಸುತ್ತಾರೆ. ಶೌಚಾಲಯ ಬಳಸಿ ಬಯಲು ಬಹಿರ್ದೆಸೆಗೆ ಹೋಗಬೇಡಿ ಎಂದು ಹೇಳುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ? ಭಾಷಣದ ಸಮಯಕ್ಕೆ ಸೀಮಿತವಾದ ಸ್ವಚ್ಛ ಭಾರತ್ ಅಭಿಯಾನ ಅನುಷ್ಠಾನವಾಗುವುದು ಯಾವಾಗ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ನಿರ್ವಹಣೆ ಇಲ್ಲದೆ ಗಬ್ಬು ನಾರುತ್ತಿರುವುದು ಮತ್ತೊಂದು ಸಮಸ್ಯೆಯಾಗಿದೆ. ಇನ್ನು ಶೌಚಾಲಯದ ಮುಂದೆ ಇರುವ ದಾರಿಯಲ್ಲಿ ಹೋಗುವಾಗ ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ತೋವಿನಕೆರೆ ಗ್ರಾಮ ಪಂಚಾಯಿತಿ ಹೋಬಳಿ ಕೇಂದ್ರಗಳಲ್ಲಿ ನಡೆಯುವ ಹಾಗೆ ದಿನನಿತ್ಯ ವಹಿವಾಟು ಇರುತ್ತದೆ. ಇಲ್ಲಿ ವರ್ತಕರು ಹಾಗೂ ಗ್ರಾಮೀಣ ಭಾಗದ ಗ್ರಾಹಕರಿಗೆ ಇರುವುದು ಇದೊಂದೇ ಶೌಚಾಲಯ. ಏನಾದರೂ ಗ್ರಾಮ ಪಂಚಾಯಿತಿ ಗಮನ ಹರಿಸಿದರೆ ಮಹಿಳೆಯರಿಗೆ ಅನುಕೂಲವಾಗಲಿದೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಸಮಾಜದಲ್ಲಿ ಪಾಲನಹಳ್ಳಿ ಮಠ ತ್ರಿವಿಧ ದಾಸೋಹಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ. ಶಿವಗಂಗೋತ್ರಿ ಪ್ರಶಸ್ತಿ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಪಾಲನಹಳ್ಳಿ ಮಠದಲ್ಲಿ 2 ದಿನದ ಶಿವರಾತ್ರಿ ಜಾತ್ರಾ ಮಹೋತ್ಸವ ಹಾಗೂ ಶಿವಗಂಗೋತ್ರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಠವು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ತ್ರಿವಿಧ ದಾಸೋಹ ಕಾರ್ಯಕ್ರಮವನ್ನು ಪಾಲನಹಳ್ಳಿ ಮಠ ಯಶಸ್ವಿಯಾಗಿ ಮಾಡಿದೆ. ಶ್ರೀ ಶನೀಶ್ವರ ಸ್ವಾಮಿ ಆರಾಧನೆ ನಕಾರಾತ್ಮಕ ಅಂಶವನ್ನ ಮಾನವರಲ್ಲಿ ತೆಗೆದುಹಾಕಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯದ ಜನತೆಗೆ 10 ಹಲವು ಯೋಜನೆಗಳ ಮೂಲಕ ಮನೆ ಮಾತಾಗಿದ್ದಾರೆ. ಮಠದಿಂದ ನೀಡುವ ಶಿವಗಂಗೋತ್ರಿ ಪ್ರಶಸ್ತಿ ನೀಡಿರುವುದು ಜವಾಬ್ದಾರಿ ಹೆಚ್ಚಿಸಿದೆ. ಪ್ರಶಸ್ತಿ ಹೊಸತನವನ್ನ ರಾಜಕೀಯವಾಗಿ ಉಂಟು ಮಾಡಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಮುಂದುವರಿಯಲಿದೆ. ಜೆಡಿಎಸ್ ಮತ್ತು ಬಿಜೆಪಿ ಬಾಂಧವ್ಯ ಉತ್ತಮವಾಗಿದೆ ಎಂದರು. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ, ನಾನು ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ಹತ್ರ ಒಂದು ಪಾಲನಹಳ್ಳಿ ಮಠ ಪರಮಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಇಷ್ಟೊಂದು ಭವ್ಯವಾಗಿ ದೇವಾಲಯ ಮಠ ಸ್ಥಾಪನೆ ಆಗಿದೆ ಅಂತ ನನ್ನ ಕಲ್ಪನೆಗೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಇನ್ನು ಮಾಜಿ ಸಚಿವ ಗೋವಿಂದ ಕಾರಜೋಳ ಮಾತನಾಡಿ, ಶ್ರದ್ಧೆ, ಶರಣಾಗತಿ, ಆಕಾಂಕ್ಷೆ ರೂಢಿಸಿಕೊಂಡರೆ ಮುಕ್ತಿ ಸಾಧ್ಯ. ಪಾಲನಹಳ್ಳಿ ಶ್ರೀಗಳು ಇಂದು ಹೆಮ್ಮರವಾಗಿ ಬೆಳೆಯುತ್ತಿದ್ದಾರೆ ಎಂದರು. ಮೇಲನಗವಿ ಮಠದ ಡಾಕ್ಟರ್ ಶ್ರೀ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಅತಿ ಹೆಚ್ಚು ಜನಸಂಖ್ಯೆ ಭಕ್ತರು ಸೇರುವ ಜಾಗ ಪಾಲನಹಳ್ಳಿ ಮಠದಲ್ಲೇ. ಶ್ರೀಗಳು ಬಹುಮುಖ ಪ್ರತಿಭೆಯಾಗಿ ಮಠದಲ್ಲಿ ಬಹುಮುಖಿ ಸಂತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.
ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಒಳ ಮೀಸಲಾತಿ ವರದಿ ಸಮಸ್ಯೆಯು ಪೂರ್ಣವಾಗಿ ಬಗೆಹರಿಸುವ ತನಕ ಪ್ರಸ್ತುತ ಶೈಕ್ಷಣಿಕ ವಲಯ ಮತ್ತು ಉದ್ಯೋಗಕ್ಕೆ ಅನ್ವಯಿಸುತ್ತಿರುವ ಒಳ ಮೀಸಲಾತಿ ಕಾರ್ಯಚಟುವಟಿಕೆಗೆ ತಡೆಯಾಜ್ಞೆ ನೀಡಬೇಕು ಎಂದು ಆಗ್ರಹಿಸಿ ನಂಜನಗೂಡಿನಲ್ಲಿ ಜಲಸಂಗ್ರಾಮ ಪರಿಷತ್ನಿಂದ ಮನವಿ ಸಲ್ಲಿಸಲಾಯಿತು. ಬಾಗೇಪಲ್ಲಿ ಪಟ್ಟಣದ ಪಿಎಂಸಿ ಶಾಲೆಗೆ ಭೇಟಿ ನೀಡಿ ಪಿಎಂಸಿ ಶಾಲೆಗೆ ದಾನಿಗಳು ನೀಡಿರುವ ಅನುದಾನದಲ್ಲಿ ವಿದ್ಯಾರ್ಥಿನಿಯರ ಕಲಿಕೆ ಪೂರಕವಾದ ಸಾಮಗ್ರಿ, ಮಳೆ ನೀರು ಸಂಗ್ರಹ, ಹೈಟೆಕ್ ಶೌಚಾಲಯ, ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಹಾಗೂ ಡಿಜಿಟಲ್ ಗ್ರಂಥಾಲಯ ವೀಕ್ಷಣೆ ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿದರು. ಶಿಕ್ಷಕರು ಕೇವಲ ಪಾಠ ಹೇಳುವವರಲ್ಲ, ಅವರು ವಿದ್ಯಾರ್ಥಿಗಳ ಜೀವನ ರೂಪಿಸುವ ಶಿಲ್ಪಿಗಳು. ಸಮಾಜಕ್ಕೆ ನಿಷ್ಠಾವಂತ, ಜವಾಬ್ದಾರಿಯುತ ನಾಗರಿಕರನ್ನು ತಯಾರಿಸುವಲ್ಲಿ ಶಿಕ್ಷಕರ ಪಾತ್ರ ಅಪಾರ ಎಂದು ಹೇಳಿದರು. ಮಕ್ಕಳ ಬಗ್ಗೆ ಹೆಚ್ಚು ಗಮನ ಇರಲಿ, ತಂತ್ರಜ್ಞಾನದಿಂದ ಸ್ವಲ್ಪ ದೂರ ಇರೋ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ತಯಾರಾಗಿರೋ ಇವಾಗ ದೇಶ ಆಡ್ತಿರೋರು ಆಯ್ತಾ. ಅವ್ರಿಗೆ ಕಷ್ಟ ಸುಖ ಹಳ್ಳಿಗಾಡಿನ ಮಕ್ಳಿಗೆ ಗೊತ್ತಿರುತ್ತೆ. ಅದು ಒಂದೊಂದು ಶಿಲೆ ನಮ್ಮ ಕೈಗೆ ಸಿಗುತ್ತೆ. ಅದನ್ನ ತೆಗೆದು ಬಿಸಾಕಿದ್ರೆ ಮೆಟ್ಲಾಗುತ್ತೆ. ನೀವು ಶಿಕ್ಷಕರು ಕ್ಲೀನ್ ಆಗೋದನ್ನ ಕಳೆದ್ರೆ ಅದು ದೇವಸ್ಥಾನಕ್ಕೆ ಹೋಗುತ್ತೆ, ಮೂರ್ತಿ ಆಗುತ್ತೆ. ಆ ಶಿಲ್ಪಿ ಯಾರು ಅಂದ್ರೆ ಶಿಕ್ಷಕ. ಹಾಗಾಗಿ ಆ ಶಿಲ್ಪನ ಹೆಂಗ್ ರೂಪಿಸ್ತಿರೋ ನೀವು. ಬಹಳ ಕಷ್ಟ ಸುಸ್ತಾಗತ್ತೆ ಅಂತ ಶಿವನ್ ಮಾಡಿದ್ರೆ ಶಿವನ್ ವಿಷ್ಣು ಸ್ವಲ್ಪ ಕಷ್ಟ, ಸ್ವಲ್ಪ ಮಾಡಿದ್ರೆ ವಿಷ್ಣು ಒಂದು ತಿರುಪ್ತಿಗೆ ಹೋಗುತ್ತೆ. ಹಂಗೆ ಮೇಷ್ಟ್ರು ಅಂದ್ರೆ ಶಿಲ್ಪಿ ಕಗ್ಗಲ್ ಬಿಸಾಕ್ ಮೇಷ್ಟ್ರಿಗೆ ಬಿಸಾಕ್ಬಿಟ್ಟು ಮೆಟ್ಲಾಕ್ಬಿಡೋದು. ಮಕ್ಕಳು ತಂದೆ ತಾಯಿ ಹಾಗೂ ಗುರುಗಳಿಗೆ ಗೌರವ ಕೊಟ್ಟಾಗ ಮಾತ್ರ ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ. ಮಕ್ಕಳು ಶಿಸ್ತು, ಸಂಯಮ, ಸಂಸ್ಕಾರ ಬೆಳೆಸಿಕೊಳ್ಳಬೇಕು. ಇತ್ತೀಚೆಗೆ ಹಿರಿಯರನ್ನು ಗೌರವಿಸುವ ಗುಣ ಮಕ್ಕಳಲ್ಲಿ ಕಡಿಮೆಯಾಗುತ್ತಿದ್ದು ಇದು ಒಳ್ಳೆಯ ಲಕ್ಷಣವಲ್ಲ. ಉತ್ತಮ ಸಂಸ್ಕಾರ ಬೆಳೆಸಿಕೊಂಡಲ್ಲಿ ಸಮಾಜ ನಿಮ್ಮನ್ನು ಗುರುತಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಮೊಬೈಲ್ ಬಂದು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ. ಈ ಬಗ್ಗೆ ಶಿಕ್ಷಕರು ಹಾಗೂ ಪೋಷಕರು ನಿಗಾ ವಹಿಸಬೇಕೆ ಎಂದು ಹೇಳಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಜಾತಿ ನಿಂದನೆ ಮಾಡಿ ದಲಿತರ ಮೇಲೆ ನಡೆಸಿದ ಹಲ್ಲೆ ಮರೆಮಾಚಲು ರಾಜಕೀಯ ಲೇಪನ ಹಚ್ಚುವ ಕೆಲಸವನ್ನ ಮಾಡುತ್ತಿರುವ ಸಮಾಜ ಸೇವಕ ಪುಟ್ಟು ಆಂಜನಪ್ಪ ತಮ್ಮ ಈ ಚಾಳಿ ಬಿಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಟಿಎ ಚಲಪತಿ ಹೇಳಿದರು. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕದಿಂದ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟಿಎ ಚಲಪತಿ, ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ ಗುರುವಾರ ನಡೆದ ಗಲಾಟೆಗೆ ದಲಿತರನ್ನ ಜಾತಿ ನಿಂದನೆ ಮಾಡಿದ್ದೇ ಕಾರಣ. ಆದರೆ ಸಮಾಜ ಸೇವಕ ಎಂಬ ಪಟ್ಟಿ ಹಾಕಿಕೊಂಡಿರುವ ಪುಟ್ಟು ಆಂಜನಪ್ಪ ದಲಿತರ ಮೇಲೆ ಹಲ್ಲೆ ನಡೆಸಿದ ಆರೋಪಿ ವಸಂತಾಚಾರಿ ಪರ ವಹಿಸಿರುವ ಜೊತೆಗೆ ದಲಿತ ಮುಖಂಡರನ್ನ ಹೀಯಾಳಿಸುತ್ತಿರುವುದು ಖಂಡನೀಯ. ದಲಿತರು ತಮಗೆ ಸಂವಿಧಾನ ನೀಡಿರುವ ಅಟ್ರಾಸಿಟಿ ಪ್ರಕರಣ ದಾಖಲಿಸುತ್ತಾರೆ. ಇದರಿಂದ ಸಮಾಜದಲ್ಲಿ ಜನರು ಭಯಭೀತರಾಗಿ ಜೀವಿಸಬೇಕಿದೆ ಎಂಬ ಹೇಳಿಕೆ ನೀಡಿರುವ ನೀವು ಇದೇ ಸಂವಿಧಾನ ನೀಡಿರುವ ಹಕ್ಕಿನಿಂದಲೇ ಕ್ಷೇತ್ರದ ಶಾಸಕರಾಗಲು ಕಳೆದ 2 ಅವಧಿಗಳಿಂದಲೂ ಪ್ರಯತ್ನ ನಡೆಸುತ್ತಿದ್ದೀರಿ ಎನ್ನುವುದನ್ನ ಅರಿಯಬೇಕು. ರಸ್ತೆಯಲ್ಲಿ ಕೂತು ದಲಿತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವ ನಿಮ್ಮ ಒಬ್ಬ ಚೇಲಾಗೋಸ್ಕರ ಇಡೀ ದಲಿತರನ್ನ ದೂರುವುದು ಸರಿಯಲ್ಲ ಎಂದರು. ನಿನ್ನೆ ಇದೇ ತಾಲೂಕು ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸರ್ಕಲ್ನಲ್ಲಿ ಬೇಕರಿ ಹತ್ರ ವಸಂತಾಚಾರ್ಯ ರವರು ಮತ್ತು ಆ ಅಂಗಡಿಯ ಮಾಲೀಕ ಮುರುಕೃಷ್ಣಪ್ಪನವರು ಜಾತಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಏನಪ್ಪಾ ಅಂತಂದ್ರೆ ಈ ಪಂಚಾಯಿತಿಯಲ್ಲಿ ಮಾದಿಗರ ಅಟ್ಟಹಾಸ ಜಾಸ್ತಿ ಆಗಿದೆ, ಇವರನ್ನ ಮಟ್ಟ ಹಾಕಬೇಕು ಅಂತ ಮಾತಾಡೋ ಸಂದರ್ಭದಲ್ಲಿ ಆ ಅಂಗಡಿಯ ಮಾಲೀಕ ಮತ್ತು ವಸಂತಾಚಾರ್ಯರವರು ಜಾತಿ ಬಗ್ಗೆ ಮಾತಾಡುವಾಗ ಅಲ್ಲಿಯೇ ಇದ್ದ ನಮ್ಮ
ವೇಮಗಲ್ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಮತ್ತು ನಮ್ಮ ಸಂಘಟನೆಯಲ್ಲಿ ತಾಲೂಕು ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಏನಣ್ಣ ಸ್ವತಂತ್ರ ಬಂದು ನಮಗೆ 77 ವರ್ಷ ಕಳೆದಿದೆ, ಆದರೂ ಸಹ ಈ ಸಾರ್ವಜನಿಕ ಸ್ಥಳದಲ್ಲಿ ಮಾದಿಗರ ಬಗ್ಗೆ ನೀವು ಅವಹೇಳನಕಾರಿ ಮಾತಾಡ್ತಿರಲ್ಲ, ಎಷ್ಟು ಮಾತ್ರ ಸರಿ ಅಂತ ಹೇಳೋದಕ್ಕೆ ಏಕಾಏಕಿ ವಸಂತಾಚಾರ್ಯ ಎನ್ನುವರು, ನನ್ನ ಮಗನೇ ನೀನು ಯಾವ ಊರು ಮಾದಿಗನೋ, ಇಲ್ಲಿ ಮಾತಾಡ್ತಾ ಇದೆಯಾ, ನಿನ್ ಬಂದು ವೇಮಗಲ್ಲು, ಇಲ್ಲಿ ಏನು ಕೆಲಸ ಅಂತ ಹೇಳಿದಾಗ ಆ ತರ ಮಾತಾಡಬೇಡ ಅಂತ ಹೇಳೋದಕ್ಕೆ ಅವನನ್ನ ನರಸಿಂಹಮೂರ್ತಿ ಅವನನ್ನ ಹೊಡೆದು ಅಲ್ಲೇ ಮಾಡಿ ಜಾತ್ರೆಯಿಂದ ಮಾಡಿ ಆ ವಿಚಾರವಾಗಿ ನರಸಿಂಹಮೂರ್ತಿರವರು ತಿಬ್ಬೂರಹಳ್ಳಿ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಇನ್ನು ಗಂಜಿಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದಲಿತ ಮುಖಂಡರು ಆದ ಜಿ ನರಸಿಂಹಮೂರ್ತಿ ಕಳೆದ ಹಲವಾರು ವರ್ಷಗಳಿಂದ ದಲಿತ ಸಂಘಟನೆಗಳು ಸೇರಿದಂತೆ ಸಕ್ರಿಯ ರಾಜಕಾರಣದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಇವರ ಅಧಿಕಾರಾವಧಿಯಲ್ಲಿ ಒಂದೇ ಒಂದು ಅಟ್ರಾಸಿಟಿ ಪ್ರಕರಣ ದಾಖಲಿಸಿದ ಇತಿಹಾಸ ಇಲ್ಲ. ಅಂತಹ ವ್ಯಕ್ತಿಯ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿರುವುದನ್ನು ಕೂಡಲೇ ನಿಲ್ಲಿಸಬೇಕು. ನೀವು ನಿಜವಾಗಿಯೂ ಕ್ಷೇತ್ರದ ಹಿತ ಬಯಸುವ ಜನಪ್ರತಿನಿಧಿಯಾಗಿದ್ದಲ್ಲಿ ಘಟನೆಯ ಬಗ್ಗೆ ಸಂಪೂರ್ಣ ತಿಳಿದು ತಪ್ಪಿತಸ್ಥರಿಗೆ ಬುದ್ಧಿ ಹೇಳುವ ಕೆಲಸ ಮಾಡಬಹುದಿತ್ತು. ಅದು ಬಿಟ್ಟು ನೀವು ದಲಿತರ ವಿರುದ್ಧ ಜಾತಿ ನಿಂದನೆ ಹಾಗೂ ಹಲ್ಲೆ ಮಾಡಿದ ಆರೋಪಿ ಪರ ನಿಂತು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವುದು ಸರಿಯಲ್ಲ. ಕೂಡಲೇ ಘಟನೆಯ ವಾಸ್ತವತೆ ತಿಳಿದುಕೊಳ್ಳುವ ಜೊತೆಗೆ ದಲಿತರ ಕ್ಷಮೆ ಯಾಚಿಸಬೇಕು. ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಶಿಕ್ಷಕರು ವಿದ್ಯಾರ್ಥಿಗಳ ಬದುಕಿನಲ್ಲಿ ವ್ಯಕ್ತಿತ್ವ ಮತ್ತು ಜ್ಞಾನ ರೂಪಿಸುವ ನಿಜವಾದ ಶಿಲ್ಪಿಗಳು. ಅವರು ಕೇವಲ ಪಾಠ ಮಾಡದೆ ಮೌಲ್ಯಗಳು, ಕೌಶಲ್ಯಗಳು ಮತ್ತು ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ಮೂಲಕ ದೇಶದ ಭವಿಷ್ಯವನ್ನ ನಿರ್ಮಿಸುತ್ತಾರೆ ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಬಿಕೆ ರವಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಪಿಎಂಸಿ ಶಾಲೆಗೆ ಭೇಟಿ ನೀಡಿ ಪಿಎಂಸಿ ಶಾಲೆಗೆ ದಾನಿಗಳು ನೀಡಿರುವ ಅನುದಾನದಲ್ಲಿ ವಿದ್ಯಾರ್ಥಿನಿಯರ ಕಲಿಕೆ ಪೂರಕವಾದ ಸಾಮಗ್ರಿ, ಮಳೆ ನೀರು ಸಂಗ್ರಹ, ಹೈಟೆಕ್ ಶೌಚಾಲಯ, ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಹಾಗೂ ಡಿಜಿಟಲ್ ಗ್ರಂಥಾಲಯ ವೀಕ್ಷಣೆ ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿದರು. ಶಿಕ್ಷಕರು ಕೇವಲ ಪಾಠ ಹೇಳುವವರಲ್ಲ, ಅವರು ವಿದ್ಯಾರ್ಥಿಗಳ ಜೀವನ ರೂಪಿಸುವ ಶಿಲ್ಪಿಗಳು. ಸಮಾಜಕ್ಕೆ ನಿಷ್ಠಾವಂತ, ಜವಾಬ್ದಾರಿಯುತ ನಾಗರಿಕರನ್ನು ತಯಾರಿಸುವಲ್ಲಿ ಶಿಕ್ಷಕರ ಪಾತ್ರ ಅಪಾರ ಎಂದು ಹೇಳಿದರು. ಮಕ್ಕಳ ಬಗ್ಗೆ ಹೆಚ್ಚು ಗಮನ ಇರಲಿ, ತಂತ್ರಜ್ಞಾನದಿಂದ ಸ್ವಲ್ಪ ದೂರ ಇರೋ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ತಯಾರಾಗಿರೋ ಇವಾಗ ದೇಶ ಆಡ್ತಿರೋರು, ಆಯ್ತಾ, ಅವ್ರಿಗೆ ಕಷ್ಟ ಸುಖ ಹಳ್ಳಿಗಾಡಿನ ಮಕ್ಳಿಗೆ ಗೊತ್ತಿರುತ್ತೆ. ಅದು ಒಂದೊಂದು ಶಿಲೆ ನಮ್ಮ ಕೈಗೆ ಸಿಗುತ್ತೆ, ಅದನ್ನ ತೆಗೆದು ಬಿಸಾಕಿದ್ರೆ ಮೆಟ್ಲಾಗುತ್ತೆ. ನೀವು ಶಿಕ್ಷಕರು ಕ್ಲೀನ್ ಆಗೋದನ್ನ ಕಳೆದ್ರೆ ಅದು ದೇವಸ್ಥಾನಕ್ಕೆ ಹೋಗುತ್ತೆ, ಮೂರ್ತಿ ಆಗುತ್ತೆ. ಆ ಶಿಲ್ಪಿ ಯಾರು ಅಂದ್ರೆ ಶಿಕ್ಷಕ. ಹಾಗಾಗಿ ಆ ಶಿಲ್ಪನ ಹೆಂಗ್ ರೂಪಿಸ್ತಿರೋದು ನೀವು, ಬಹಳ ಕಷ್ಟ ಸುಸ್ತಾಗತ್ತೆ ಅಂತ ಶಿವನ್ ಮಾಡಿದ್ರೆ ಶಿವನ್ ಹೋಗುತ್ತೆ, ವಿಷ್ಣು ಸ್ವಲ್ಪ ಕಷ್ಟ ಸ್ವಲ್ಪ ಮಾಡಿದ್ರೆ ವಿಷ್ಣು ಒಂದು ತಿರುಪ್ತಿಗೆ ಹೋಗುತ್ತೆ. ಹಂಗೆ ಮೇಷ್ಟ್ರು ಅಂದ್ರೆ ಶಿಲ್ಪಿ ಇತ್ತು, ಕಗ್ಗಲ್ಲು ನನಗೆ ಮೇಷ್ಟ್ರಿಗೆ ಬಿಸಾಕ್ಬಿಟ್ರೆ ಮೆಟ್ಲಾಗ್ಬಿಡೋದು. ಮಕ್ಕಳು ತಂದೆ ತಾಯಿ ಹಾಗೂ ಗುರುಗಳಿಗೆ ಗೌರವ ಕೊಟ್ಟಾಗ ಮಾತ್ರ ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ. ಮಕ್ಕಳು ಶಿಸ್ತು, ಸಂಯಮ, ಸಂಸ್ಕಾರ ಬೆಳೆಸಿಕೊಳ್ಳಬೇಕು. ಇತ್ತೀಚೆಗೆ ಹಿರಿಯರನ್ನು ಗೌರವಿಸುವ ಗುಣ ಮಕ್ಕಳಲ್ಲಿ ಕಡಿಮೆಯಾಗುತ್ತಿದ್ದು ಇದು ಒಳ್ಳೆಯ ಲಕ್ಷಣವಲ್ಲ. ಉತ್ತಮ ಸಂಸ್ಕಾರ ಬೆಳೆಸಿಕೊಂಡಲ್ಲಿ ಸಮಾಜ ನಿಮ್ಮನ್ನು ಗುರುತಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಮೊಬೈಲ್ ಬಂದು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ. ಈ ಬಗ್ಗೆ ಶಿಕ್ಷಕರು ಹಾಗೂ ಪೋಷಕರು ನಿಗಾ ವಹಿಸಬೇಕೆ ಎಂದು ಹೇಳಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ.
ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕ್ಯಾಟಗರಿ 2A ಕುಂಬಾರ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವಂತೆ ಕುಂಬಾರ ಸಮುದಾಯದ ಡಾಕ್ಟರ್ ರಮೇಶ್ ಮನವಿ ಮಾಡಿದ್ದಾರೆ. ಸರ್ವಜ್ಞ ಜಯಂತಿಯನ್ನು ಕೋಲಾರ ನಗರದ ಕನ್ನಡ ಭವನದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂತ ಸರ್ವಜ್ಞನ ಭಾವಚಿತ್ರಕ್ಕೆ ಕೋಲಾರ ಉಪವಿಭಾಗಾಧಿಕಾರಿ ಜಂಬಗಿ ರೇಣುಕಾ ಪ್ರಸಾದ್ ದಿಲೀಪ್ ಪುಷ್ಪಾರ್ಚನೆ ಮಾಡಿ ಉದ್ಘಾಟನೆ ನೆರವೇರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಯು ರಾಜ್ಯ ಯುವ ಘಟಕದ ಅಧ್ಯಕ್ಷ ಡಾಕ್ಟರ್ ನಾಗರಾಜ್, ಕುಂಬಾರ ಸಮುದಾಯ ಕ್ಯಾಟಗರಿ 2A ಸೇರಿದ್ದು 2A ಕ್ಯಾಟಗರಿಯಲ್ಲಿ ಒಟ್ಟು 118 ಸಮುದಾಯಗಳು ಸೇರಿವೆ. ಈ ಕ್ಯಾಟಗರಿಯಲ್ಲಿ ಮುಂದುವರೆದ ಅಭಿವೃದ್ಧಿ ಹೊಂದಿರುವ ಸಮುದಾಯಗಳು ಸೇರಿರುವ ಹಿನ್ನೆಲೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣಗಳಾದ ವೈದ್ಯಕೀಯ, ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅವಕಾಶ ಕಡಿಮೆ ಸಿಗುತ್ತಿದ್ದು, ಸಮುದಾಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕ್ಯಾಟಗರಿ 2A ಕುಂಬಾರ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಕೋಲಾರ ತಾಲೂಕಿನ ವೇಮಗಲ್ ನರಸಾಪುರ ಯೋಜನಾ ಪ್ರಾಧಿಕಾರದ ಸಾಮಾನ್ಯ ಸಭೆಯನ್ನು ವೇಮಗಲ್ನ ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ MLC ಅನಿಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಾಮಾನ್ಯ ಸಭೆಯಲ್ಲಿ ವೇಮಗಲ್ ನರಸಾಪುರ ಭಾಗದಲ್ಲಿ ಮಹಾಯೋಜನೆ ತಯಾರಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಂಸ್ಥೆ ವೇಮಗಲ್ ಮತ್ತು ನರಸಾಪುರ ಪ್ರದೇಶಗಳ ವ್ಯವಸ್ಥಿತ ನಗರಾಭಿವೃದ್ಧಿ, ಕೈಗಾರಿಕಾ ವಲಯಗಳ ನಿರ್ವಹಣೆ ಮತ್ತು ಯೋಜಿತ ಮೂಲ ಸೌಕರ್ಯ
ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸಲಾಗುತ್ತದೆ. ಸಭೆ ಬಳಿಕ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಚೌಡರೆಡ್ಡಿ ಮಾತನಾಡಿ, ವೇಮಗಲ್ ನರಸಾಪುರ ಭಾಗಕ್ಕೆ ಮಹಾಯೋಜನೆ ತಯಾರಿಸುವ ಸಂಬಂಧ ಗೆಜೆಟ್ನಲ್ಲಿ ಪಾಸ್ ಆಗಿದೆ. ಇನ್ನು 15-20 ದಿನದಲ್ಲಿ ಟೆಂಡರ್ ಪ್ರಕ್ರಿಯೆ ಸಹ ಶುರುವಾಗುತ್ತದೆ. ಇನ್ನೆರಡು ತಿಂಗಳಲ್ಲಿ ಈ ಭಾಗದಲ್ಲಿ ಮಹಾಯೋಜನೆಯನ್ನು ಶುರು ಮಾಡಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿರುವುದಾಗಿ ತಿಳಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೋಜು ಮಸ್ತಿ ಮಾಡಲು ಕಳ್ಳತನಕ್ಕಿಳಿದು ಪೊಲೀಸರ ಅತಿಥಿಯಾದ ಯುವಕ. ಚಿಂತಾಮಣಿ ನಗರದ ಆಜಾದ್ ಚೌಕ್ನಲ್ಲಿ ನಡೆದಿದ್ದ ಚಿನ್ನದ ಅಂಗಡಿ ಕಳವು. ಕದ್ದ ಬೆಳ್ಳಿ ಆಭರಣ ಮನೆಯ ಪಕ್ಕದಲ್ಲಿ ಮುಚ್ಚಿಟ್ಟಿದ್ದ ಖದೀಮ. ಸಿಎಂ ಡಿಸಿಎಂ ಭಾಗಿಯಾಗುವ ಕಾರ್ಯಕ್ರಮದ ವೇದಿಕೆ ಬಳಿ ಬೃಹತ್ ನಾಗರಹಾವು ಪ್ರತ್ಯಕ್ಷ. ಕೆಲ ಗಂಟೆಗಳ ಕಾಲ ಕೆಲಸಕ್ಕೆ ಅಡ್ಡಿಪಡಿಸಿದ ನಾಗರಹಾವು. ಜೆಸಿಬಿಗೆ ತಿರುಗಿ ಬಿದ್ದು ಬುಸುಗುಟ್ಟಿದ ಹಾವು. ಅವ್ಯಾಹತ ಅಕ್ರಮ ಮಣ್ಣು ಸಾಗಾಟ ನಡೆಯುತ್ತಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲೇ ಮಣ್ಣು ದಂಧೆಗಿಲ್ಲ ಕಡಿವಾಣ. ಪ್ರಭಾವಿಗಳಿಗೆ ಹೆದರಿ ಮೌನಕ್ಕೆ ಶರಣಾದ ಅಧಿಕಾರಿಗಳು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.